ಸೂಪರ್ ಮೂವಿ ಸರ್. ಶಿವಣ್ಣ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಕನ್ನಡ ಫಿಲಮ್ನ ಕನ್ನಡ ಥಿಯೇಟ್ರ್ಗಳು ಬಂದ್ಬಿಟ್ಟು ನೋಡಿ. ಚೆನ್ನಾಗಿದೆ. ಸೂಪರ್ ಸೂಪರ್ ಮೂವಿ. ಸೂಪರ್. ಡಾಕ್ಟರ್ ರಾಜ್ಕುಮಾರ್ಗೆ ಜೈ, ಶಿವಣ್ಣನ್ಗೆ ಜೈ, ಪುನೀತ್ ರಾಜ್ಕುಮಾರ್ಗೆ ಜೈ. ಸಿನಿಮಾ ಸೂಪರ್ ಆಗಿತ್ತು. ಶಿವಣ್ಣದು ಗ್ಯಾಂಗ್ಸ್ಟರ್ ರೋಲ್ ನೋಡ್ಬಿಟ್ಟು ಹೈಲೈಟ್ ಮೂವಿ ಇದು. ಆಮೇಲೆ ಅರ್ಜುನ್ ಜರಿಯ BGM ಚಿಂದಿ ಸಕ್ಕತ್ತಾಗಿದ್ದಾನೆ ಫಿಲಮ್ ಮಾತ್ರ. ಗೋಸ್ಟ್ ಅಂತ ಕೇಳಿರ್ತೀರಾ. ರಿಯಲ್ ಗೋಸ್ಟ್ ನೋಡಿದ್ದು ಇವತ್ತೇ ಫಸ್ಟ್ ಟೈಮ್ ಬ್ರದರ್ ನಾನು. ಸಿನಿಮಾ ಬಂದು ಆದಷ್ಟು ಥಿಯೇಟ್ರಲ್ಲಿ ನೋಡಿ. ಬೇರೆ ಭಾಷೆ ಸಿನಿಮಾಗಳು ನೋಡ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ. ಕನ್ನಡ ಸಿನಿಮಾನ ಆದಷ್ಟು ಬಂದು ಸಪೋರ್ಟ್ ಮಾಡಿ. ಇಂಥ ಸಿನಿಮಾನ ಮಿಸ್ ಮಾಡಲೇಬೇಡಿ. ಯಾಕಂದರೆ ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಆ ಥರ ಇದೆ. ಸಿನಿಮಾ ಮಾತ್ರ ತುಂಬ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹೇಳಲ್ಲ, ನೀವೇ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸರ್. ಮಸ್ತಾಗಿದೆ ಸರ್. ನಾರ್ಮಲ್ ಆಗಿಲ್ಲ, ನಾರ್ಮಲ್ ಥರ ಇಲ್ಲ, ಚೆನ್ನಾಗಿದೆ ಮೇಕಿಂಗ್. ರಾಕು BGM ಸ್ಟಂಟು ಎಲ್ಲ 61 ಶಿವಣ್ಣ ಸೂಪರ್. ಚೆನ್ನಾಗಿತ್ತು ಸರ್. ಸೂಪರ್ ಎಕ್ಸಲೆಂಟ್ ಸೂಪರ್. ಹೆವಿ ಯಾವ ನೆಯ್ಯೋನು ಇಲ್ಲ ಇದ್ರ ಮುಂದೆ. ಈ ಸಿನಿಮಾ ಬಂದು ನೋಡಿ, ಯಾವ್ದು MCU ಏನೂ ಇಲ್ಲ. ಶ್ರೀನಿ ತೆಗ್ದವನೆ ಇದು ಫಿಲಮ್ ಅಂದರೆ ಗುರು. ಬಂದು ನೋಡಿ, ಈ ವಯಸ್ಸಲ್ಲೂ ಶಿವಣ್ಣ ಅಂದ್ರೇ ಬೆಂಕಿ. ಪುಷ್ಪ ಅಲ್ಲ, ಶಿವಣ್ಣ ಬೆಂಕಿ ಗುರು. ಹೇಳ್ಬಿಡು ಎಲ್ರಿಗೂ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಅರ್ಜುನ್ BGM ಮಾತ್ರ ಎಲ್ಪಿ ಕೊಟ್ಟಿದ್ದಾರೆ. ಏನು ನಮ್ಮ ಕನ್ನಡದಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಹೊಸ ಥರ ಅಲೆ 1000 kg ಏನು ಗೋಲ್ಡ್ ಏನಾಯಿತು, ಬರೀ ಪ್ಲ್ಯಾನ್ ಬಿ ಅಂತ ಇದ್ದಾರೆ. ಪ್ಲ್ಯಾನ್ ಎ ಏನು, ಮತ್ತು ಲಾಸ್ಟಲ್ಲಿ ಗೋಸ್ಟ್ನ ನೋಡಬೇಕು ಅಂತ ಇದ್ದಾರೆ. ರಿಯಲ್ ಗೋಸ್ಟ್ ಯಾರು ಅದನ್ನೆಲ್ಲ ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಡೈರೆಕ್ಟರ್ ಎಂಟ್ರಿ ಇದೆ ಗೊತ್ತಾ. ಒಬ್ಬ ನಾರ್ಮಲಾಗೆ ಒಂದು ಮೂವಿ ಡೈರೆಕ್ಟ್ ಮಾಡೋರು ಎಂಟ್ರಿ ಇರಬೇಕು. ಒಂದು ಡೈರೆಕ್ಟರ್ ಎಂಟ್ರಿ ಅವ್ರನ್ನ ಮಾತ್ರ ಹೆವಿಯಾಗಿ ಕೊಟ್ಟಿದ್ದಾರೆ. ಇನ್ನೊಂದೇನು, ಮಹೇಶ್ ದಾಸ ಅವ್ರು ಡೈರೆಕ್ಟ್ ಶ್ರೀನಿ ಅವ್ರ ಎಂಟ್ರಿ ಕೂಡ ಇದೆ. ಅವರು ಪಾರ್ಟ್ 1ನಲ್ಲಿ ತೋರಿಸಿದ್ದಾರೆ. ಪಾರ್ಟ್ 2ನಲ್ಲಿ ಅವ್ರದ್ದು ಎಕ್ಸ್ಟೆಂಡ್ ಆಗುತ್ತೆ ಇದೆ ಅಂತ. ಪಾರ್ಟ್ 2 ಕೂಡ ಇದೆ, ಖಂಡಿತವಾಗ್ಲೂ ಇದೆ. ನಾಳೆಯಿಂದ ಏನಿದೆ ಪಾರ್ಟ್ 2, ಪಾರ್ಟ್ 1 ಏನಿದೆ ಒಂದು ಕಬ್ಜಾ ಮಾಡಿದ್ರು ಬೇರೆ ಇಂಡಸ್ಟ್ರಿ ಅವರು. ನಾಳೆಯಿಂದ ಖಂಡಿತವಾಗ್ಲೂ ಶಿವಣ್ಣ ಕಬ್ಜಾ ಮಾಡ್ತಾರೆ ಥಿಯೇಟ್ರನ್ನ. ಖಂಡಿತವಾಗ್ಲೂ ಕಬ್ಜಾ ಮಾಡ್ತಾರೆ. ಇವತ್ತೇನಿದೆ 12 ಗಂಟೆ ಶೋ, ನಾಳೆ ಕೂಡ 4 ಗಂಟೆ ಶೋ. ಎಲ್ಲ ಕನ್ನಡ ಸೆಂಟ್ರಿ ಏನಿದೆ ಎಲ್ಲದರಲ್ಲೂ ಓಪನ್ ಮಾಡಬೇಕು. ಕನ್ನಡಿಗರು ನಿಜವಾಗ್ಲೂ ಬುಕ್ಕಿಂಗ್ ಮಾಡ್ತಾರೆ. ಬುಕ್ ಮೈ ಶೋ ಅಲ್ಲಿ ಖಂಡಿತವಾಗ್ಲೂ ನೋಡ್ತಾರೆ. ಇವಾಗ ಏನಿದೆ ನಮಗೆ ಏನೇನೋ ಕಾಲೇಜ್ ಯೋಚನೆ ಓಡ್ತಾನೆ ಇದೆ. ಅದೇನಾಯಿತು ಇದೇನಾಯಿತು ಅದೇನಾಯಿತು ಅಂತ. ಖಂಡಿತವಾಗ್ಲೂ 1 ಸಲ ಇಲ್ಲ, 2 ಸಲ ಇಲ್ಲ, 3 ಸಲ ಇಲ್ಲ, 5 ಸಲ ಸಿನಿಮಾ ನೋಡಿದ್ರೆ ಅರ್ಥ ಆಗೋದು. ದಸರಾಗೆ ಬೋನಸ್ ಕೊಟ್ಟಿದ್ದಾರೆ ಶಿವಣ್ಣ ಮತ್ತು ಶ್ರೀನಿ. ಆ್ಯಕ್ಟ್ಸ್ ಆಫ್ ಶಿವಣ್ಣ. 62 ವರ್ಷ ಆದರೂ ಈ ಥರ ಫೈಟು, ಈ ಥರ ಡೈಲಾಗ್ ಯಾರ ಹತ್ರನೂ ಬರಲ್ಲ ಆಯಿತಾ. 100 days ಪಕ್ಕ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ದೀಪಾವಳಿಗೆ 4 ಇದು ದಸರಾಗೆ 4 ದಿನ ರಜಾ ಇದೆ. ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ಏನು ಸರ್ ಅವ್ರ ಫೈಟು ನೋಡೋಕೆ ಹುಡುಗರು ಓಡೋಗ್ತವ್ರೆ. ಟೈಮ್ ಆಗೋಯ್ತು ಅಂದ್ಬಿಟ್ಟು ಇನ್ನೊಂದು ಫಿಲಮ್ಗೆ. ಏನು ಹೇಳ್ತೀರಾ ಹೇಳ್ರಿ, ನೋಡ್ರಿ ಇನ್ನೊಂದು ಇದನ್ನೇ. ಮಸ್ತಾಗೈತೆ, ಖುಷಿ ಆಯಿತು ಫಿಲಮ್ ನೋಡಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಫಸ್ಟ್ ಹಾಫ್ ಕನ್ಫ್ಯೂಷನು, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಇನ್ನು ಪಾರ್ಟ್ 2 ಇದೆ. ಸೂಪರ್ ಮಾಸ್ ಎಂಟ್ರಿ. ನಾವು ಹೇಳೋದೇನು ಅಂದರೆ ಕನ್ನಡ ಫಿಲಮ್ ಎಲ್ಲರೂ ಕನ್ನಡಿಗರು ನೋಡಬೇಕು. ನಮ್ಮ ಕನ್ನಡದವ್ರನ್ನ ಬೆಳೆಸ್ಬೇಕು ಫಸ್ಟು, ಆಮೇಲೆ ಬೇರೆ ಭಾಷೆ ನೋಡೋಣ. ಎಲ್ಲರೂ ಇದರಿಂದ ಅರ್ಥ ಮಾಡ್ಕೊಬೇಕು. ಯಾರೇ ಫಿಲಮ್ ಸ್ಟಾರ್ ರಿಲೀಸ್ ಆದ್ರೂ ನಾವು ಕನ್ನಡ ಫಿಲಮ್ನ ಫಸ್ಟ್ ನೋಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಕನ್ನಡಕ್ಕೆ ರಾಜ್ಕುಮಾರ್, ಶಿವಣ್ಣ ಅಷ್ಟೇ. ಅಣ್ಣವ್ರು ಹೆಂಗೆ ಶಿವಣ್ಣವರು ಹಂಗೆ. ಪುನೀತ್ ಆಗಲಿ ಅಣ್ಣವರಾಗಲಿ ಈ ಥರ ಪಿಕ್ಚರ್ ಯಾರು ಸಿಗೋಕ್ಕಾಗಲ್ಲ. ಮುಂದೆ ದೊಡ್ಡ ಮನೆಯೇ ಯಾವತ್ತೂ ದೊಡ್ಡ ಮನೆ ನಡೆಸೋಕ್ಕಾಗಲ್ಲ. ಆದರೆ ಕನ್ನಡಕ್ಕೆ ಒಬ್ಬನೇ ಶಿವಣ್ಣ. ಕೇಳಬಾರ್ದು ಸರ್, ಅದೆಲ್ಲ ತಪ್ಪು. ಏನಕ್ಕೆ ಕೇಳಬೇಕು ಹೇಳಿ. ಮೂವಿನ ಬಂದು ನೋಡಬೇಕು, ಆನಂದ ಪಡಬೇಕು. ಅವ್ರನ್ನ ಲುಕ್ ನೋಡಿಬಿಟ್ಟು ಖುಷಿ ಆಗೋಯ್ತು. ಆ ಚಿಕ್ಕ ಹುಡುಗ ಲುಕ್ ಏನಿದೆ ಸರ್ ಅವ್ರ ಶಿವಣ್ಣಂದು ಫಿಲಮು, ಒಂದು ಕಡೆನೂ 1 ಸೆಕೆಂಡು ಹಿಂಗೆ ತಿರ್ಬೇಕು ಅನಿಸ್ತಿಲ್ಲ. ಫ್ಯಾನ್ಸ್ ಇಶ್ಯೂ 12 ಗಂಟೆಗೆ ಬಂದು ನೋಡಿದ್ರು ಯಾವುದೇ ರೀತಿಯಾದಂಥ ನಮಗೆ 1 ಸೆಕೆಂಡು ಬೇರೆ ಕಡೆ ಹೋಗಬೇಕು ಏನು ಅನಿಸ್ತಲ್ಲ. ಬರೀ ಶಿವಣ್ಣ ನೋಡಬೇಕು, ಆ್ಯಕ್ಟಿಂಗ್ ನೋಡಬೇಕು. ಮೈನು ಆ ಲಾಸ್ಟ್ ಒಂದು ಸೀನ್ ಇದೆಯಲ್ಲ, ಗೋಸ್ಟ್ ನೋಡಬೇಕು ಅಂತ ಹೇಳ್ತಾರೆ ನೋಡಿ, ಅದು ಕ್ರೇಜಿ. ಮೈನ್ ಇನ್ನೊಂದು ನಾವು ಪಾರ್ಟ್ 2ಗೆ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಪಾರ್ಟ್ 2 ಯಾವಾಗ ಬರುತ್ತೋ ಅವಾಗ ಇನ್ನೊಂದು ಹಬ್ಬ ಮಾಡ್ತೀವಿ. ಇವಾಗ ಹಬ್ಬ ಸ್ಟಾರ್ಟ್ ಆಗಿದೆ. ಹಬ್ಬದ ಜೊತೆ ಬಾಸ್ ಹಿಂಗೇ ಹೋಗ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ.
ಜೋಗಿ ಸಿನಿಮಾ ಆದಮೇಲೆ 100 ಡೇಸ್ ಕರ್ನಾಟಕದಲ್ಲಿ ಓಡ್ತಾ ಇರೋ ಸಿನಿಮಾ ಅಂದರೆ ಗೋಸ್ಟು. 60 ವರ್ಷದಲ್ಲಿ ಯಾವ ಚಿರಂಜೀವಿ ಇಲ್ಲ, ಯಾವ ರಜನಿಕಾಂತ್ ಇಲ್ಲ. ಶಿವಣ್ಣ ಮಾಡಿರೋ ಫೈಟ್ಸು, ಆ್ಯಕ್ಟಿಂಗು ಯಾರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಂಡಸ್ಟ್ರಿ ಹಿಟ್ಟು, ಶಿವಣ್ಣ ಬಾಸು, ಕನ್ನಡ ಚಕ್ರವರ್ತಿ, ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್. ನೀವು ಎಷ್ಟು ಜನ ಕಣ್ಣಲ್ಲಿ ಶೂಟ್ ಮಾಡಿದಾರೋ, ಶಿವಣ್ಣ ಅಭಿಮಾನಿಗಳು ಬರೀ ಕಣ್ಣಲ್ಲೇ ಅಟ್ಯಾಕ್ ಮಾಡ್ತಾರೆ. ಯಾಕಂತಂದರೆ ಗೋಸ್ಟ್ ನೋಡ್ರಿ ಒಂದ್ಸಲಿ, ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ತಗೊಳ್ಳಿ, 12 ಗಂಟೆ ಮಿಡ್ ಶೋ ಯಾವ್ದಾರು ಒಂದು ಫಿಲಮು ರಿಲೀಸ್ ಆಗಿದ್ರೆ ಅದು ಗೋಸ್ಟು. ಆ ಕ್ರೆಡಿಟು ದೊಡ್ಡ ಮನೆಗೆ ಸೇರುತ್ತೆ. ದಯಮಾಡಿ ಎಲ್ಲ ಗೋಸ್ಟ್ ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ ತುಂಬ ಬೆಳೆಸ್ರಿ. ಕನ್ನಡನ ಇವತ್ತು ಲಿಯೋ ಇದೆ, ಲಿಯೋಗೆ ಕಾಂಪಿಟೇಷನ್ ಆಗಿ ನಮ್ಮ ಗೋಸ್ಟ್ ಬಂದಿದೆ. ನಮ್ಮೆಲ್ಲ ಕನ್ನಡಿಗರು ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಶಿವಣ್ಣಂತಲ್ಲ, ಎಲ್ಲ ಸಿನಿಮಾನ ಸಪೋರ್ಟ್ ಮಾಡಿರಿ, ಎಲ್ರಿಗೂ ಒಳ್ಳೇದಾಗಲಿ. ಅದಾದಮೇಲೆ ಶಿವಣ್ಣ ಒಂದು ಇಂಟ್ರೋಲ್ ಆದಮೇಲೆ ಲಾಸ್ಟ್ ಸೀನ್ ಬರ್ತಾರೆ ಅಲ್ಟಿಮೇಟ್ ಬಾಸು. ಅವ್ರಿಗೆ 61 ಆಗಿದೆಯೋ 21 ಆಗಿದೆಯೋ ಗೊತ್ತಿಲ್ಲ. ಆ ಶಿವಣ್ಣನ ಆ್ಯಕ್ಟಿಂಗು ಇಡೀ ಇಂಡಿಯಾದಲ್ಲ, ಇಡೀ ವರ್ಲ್ಡಲ್ಲಿ ಯಾರೂ ಮಾಡಲ್ಲ. ಮತ್ತೊಮ್ಮೆ ರಾಜವಂಶ ಯಾವತ್ತಿದ್ರು ರಾಜವಂಶನೇ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಕನ್ನಡ ಸಿನಿಮಾನ ನೋಡ್ತೀವಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗು, ಆ ಲುಕ್ಕು, ಆ ಗೆಟಪ್ಪು, ಆ ಕದರು ಇಂಡಸ್ಟ್ರಿಯಲ್ಲಿ ಯಾರಿಗೂ ಬರಲ್ಲ. ಶಿವಣ್ಣಂಗೆ 60, 16 ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ವೇಟಿಂಗ್ ಫಾರ್ ಪಾರ್ಟ್ 2 ಅಷ್ಟೇ.